Channel was to subscribe and share the channel. So let's start. So it was a great week, wonderful week. Freaking 500 pips capture ಮಾಡ್ಕೊಂಡಿದ್ರೆ in the live streams levels ಎಲ್ಲ ಲೈವ್ ಸ್ಟ್ರೀಮ್ಸ್ ಡಾಕ್ಯುಮೆಂಟ್ ಆಗಿರೋದೇ ಲೈಕ್ ಇಲ್ಲಿ ಏನ್ ಲೆವೆಲ್ಸ್ ತೋರಿಸ್ತೀನೋ ಅದನ್ನೆಲ್ಲ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಬೋದು. ಓಕೆ, ಸೊ ನಾನು ಲೈವ್ ಸ್ಟ್ರೀಮ್ಸ್ ಅಲ್ಲಿ ಕೊಡದೇ ಇರೋ ಲೆವೆಲ್ಸ್ ನೆಲ್ಲ ನಾನು ತಗೊಂತೆ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಯಾವ ಲೆವೆಲ್ಸ್ ಕೊಟ್ಟಿದೆ, ಬರೀ ಅದನ್ನ ಮಾತ್ರ ಕನ್ಸಿಡರ್ ಮಾಡಕ್ ಹೋದ್ರೆ ಓವರ್ ಆಲ್ 500 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ರಿ ವೀಕ್ ಅಲ್ಲಿ. ಸೊ ಟೋಟಲ್ ಟ್ರೇಡ್ಸ್ ತಗೊಂಡ್ರೆ ಬಂದು ನಾವು 5 ಟ್ರೇಡ್ಸ್ ವಿನ್, ಲೈಕ್ ಟೋಟಲ್ ಟ್ರೇಡ್ಸ್ 5 ತಗೊಂಡಿದ್ರೆ ವಿನ್ ಆಗಿರೋದು 4 ಅಂಡ್ ಲಾಸ್ ಆಗಿರೋದು ಒಂದೇ ಟ್ರೇಡ್. ಸೊ ಟೋಟಲ್ 500 ಪಿಪ್ಸ್ ಅಲ್ಲಿ ನಾವು ಇದ್ದೀವಿ. ಸೊ ಇಲ್ಲಿ ನೋಡಕ್ ಹೋದ್ರೆ ಟ್ಯೂಸ್ಡೇ ಮಂಡೇ ಯಾವ್ದು ಟ್ರೇಡ್ಸ್ ತಗೊಂಡಿಲ್ಲ. ಸೊ ಟ್ಯೂಸ್ಡೇ ಟ್ರೇಡ್ಸ್ ತಗೊಂಡ್ರೆ ಗೋಲ್ಡ್ ಅಲ್ಲಿ ಸ್ಟ್ರೈಟ್ ಅವೇ 200 ಪಿಪ್ಸ್. ಓಕೆ, ಸೊ ದಿಸ್ ವಾಸ್ ಅ ವಿನ್ ಟ್ರೇಡ್. ಅಂಡ್ ನೆಕ್ಸ್ಟ್ ವೆಡ್ನಸ್ಡೇ. ಸೊ ವೆಡ್ನಸ್ಡೇ ಬಿಟ್ ಕಾಯಿನ್ ಅಲ್ಲಿ ಎಂಟ್ರಿ ತಗೊಂಡ್ರೆ ಬೈ. ಸೊ 120 ಪಿಪ್ಸ್ ಕ್ಯಾಪ್ಚರ್ ಆಯ್ತು. ಈಸಿ ಲೆವೆಲ್ಸ್ ಇಂದ ಲೈಕ್ ಏನದು ಲೈವ್ ಸ್ಟ್ರೀಮ್ಸ್ ಅಲ್ಲಿ ಅವಾಗ ತಾನೇ ಕೊಟ್ಟೋಗಿದೆ. ಅದಾದ್ಮೇಲೆ ನಮ್ಗೆ ಥರ್ಸ್ಡೇ. ಸೊ ಥರ್ಸ್ಡೇ ಮಂದಿ ಗೋಲ್ಡ್ ಅಲ್ಲಿ ಒಂದು ಟ್ರೇಡ್ ತಗೊಂಡೆ ಲಂಡನ್ ಸೆಷನ್ಸ್ ಅಲ್ಲಿ, ಅದು ಲಾಸ್ ಇಟ್ಟಾಯ್ತು. ನೆಕ್ಸ್ಟ್ ಅಕ್ಸೆಪ್ಟ್ ಅದು ಟೆಲಿಗ್ರಾಮ್ ಕೂಡ ಅಪ್ಡೇಟ್ ಮಾಡಿದೆ. ಸೊ ಲಾಸ್ ಆಫ್ ಪ್ರಾಫಿಟ್ ಎವ್ರಿಥಿಂಗ್ ಅಲ್ಲಿ ಅಪ್ಡೇಟ್ ಇದೆ ಟೆಲಿಗ್ರಾಮ್. ಅದಾದ್ಮೇಲೆ ತಿರ್ಗಾ ಲೈಕ್ ನ್ಯೂಯಾರ್ಕ್ ಸೆಷನ್ಸ್ ಅಲ್ಲಿ ಗೋಲ್ಡ್ ಅಂಡ್ ಬಿಟ್ ಕಾಯಿನ್ ಒಂದು ಟ್ರೇಡ್ ತಗೊಂಡ್ರೆ. ಸೊ ಲೈಕ್ ಗೋಲ್ಡ್ NYC ಸೆಷನ್ಸ್ ಅಲ್ಲಿ ಗೋಲ್ಡ್ ಅಲ್ಲಿ ಬೈ ಮಾಡಿದೆ, ನ್ಯೂಯಾರ್ಕ್ ಲೈಕ್ ಬಿಟ್ ಕಾಯಿನ್ ಸೆಲ್ ಮಾಡಿದೆ. ಗೋಲ್ಡ್ ಅಲ್ಲಿ ಬರೀ 70 ಪಿಪ್ಸ್ ಅಂತ ಬುಕ್ ಮಾಡಿದೆ, ನಾನು ನಿಮ್ಗೆ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಬಿಟ್ ಕಾಯಿನ್ ಅಲ್ಲಿ 80 ಪಿಪ್ಸ್ ಸ್ಕ್ಯಾಲ್ಪ್ ಮಾಡ್ಕೊಂಡ್ರೆ. ಸೊ ಓವರ್ ಆಲ್ ನೋಡಕ್ ಹೋದ್ರೆ 500 ಪಿಪ್ಸ್ ಪ್ರಾಫಿಟ್ ಅಲ್ಲಿ ಇದೆ ಈ ವೀಕ್. ಅಂಡ್ ಇಲ್ಲಿ ಅಕ್ಯುರೇಸಿ ಇದು ಪೈ ಚಾರ್ಟ್ ನೋಡಕ್ ಹೋದ್ರೆ 20% ಲಾಸ್ ಅಲ್ಲಿ ಇದ್ರೆ 80% ಪ್ರಾಫಿಟ್ ಅಲ್ಲಿ. ಬಿಕಾಸ್ ಒಂದೇ ಲಾಸ್ ಆಗಿದ್ರೆ ಜಸ್ಟ್ 30 ಪಿಪ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಅಕ್ಯುರೇಸಿ ಆಫ್ ದ ಸ್ಟ್ರಾಟಜಿ ಜಸ್ಟ್ 30 ಪಿಪ್ಸ್ ಅಷ್ಟೇ ನಾವು ಲಾಸ್ ಬುಕ್ ಮಾಡ್ತಾರೆ. ವೆನ್ ಯು ಆರ್ ಮೇಕಿಂಗ್ ಪ್ರಾಫಿಟ್ 200 120 ಪಿಪ್ಸ್ ಈ ತರ ಮಾಡ್ತಾ ಇದೀವಿ. ಸೊ ದಟ್ ಈಸ್ ದ ರೀಸನ್ ಗೈಸ್ ಐ ಆಮ್ ಟೆಲಿಂಗ್ ಯು ರೈಟ್ ನಾಲೆಜ್ ಇಸ್ ಇಂಪಾರ್ಟೆಂಟ್ ಫಾರ್ ಟ್ರೇಡಿಂಗ್. ಅಂಡ್ ಎಸ್, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಟ್ರೇಡಿಂಗ್ ಕಲಿಬೇಕು, ಮಾಡಬೇಕು. ಇದೇ ತರ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು, ಪ್ರಾಫಿಟಬಲ್ ಸ್ಟ್ರಾಟಜಿ ಕಲಿಬೇಕು ಅಂತಂದ್ರೆ ಎಸ್, ಫ್ರಮ್ ಮಂಡೇ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯು ಕ್ಯಾನ್ ಎನ್ರೋಲ್ ಫಾರ್ ದ ಬ್ಯಾಚ್. ಸೊ ಸ್ಟ್ರಾಟಜಿ ಅಕ್ಯುರೇಸಿ ಬೇಕಾ? ಓಪನ್ ಚಾಲೆಂಜ್ ಫಾರ್ ಎವ್ರಿ ಒನ್ ಫ್ರಮ್ ಲಾಸ್ಟ್ ಡಿಸೆಂಬರ್, ಜನವರಿಯಿಂದ ಇಲ್ಲಿವರೆಗೂ ಡಿಸೆಂಬರ್ ವರೆಗೂ ಲೈವ್ ಸ್ಟ್ರೀಮ್ಸ್ ಲೈವ್ ಎಲ್ಲ ಯೂಟ್ಯೂಬ್ ಅಲ್ಲಿ ಅಪ್ಡೇಟೆಡ್ ಇದೆ. ಪ್ರತಿಯೊಂದು ಝೋನ್ಸ್ ಚೆಕ್ ಮಾಡ್ಕೊಂಡ್ ಬಂದು ನಾನು ಲೆವೆಲ್ಸ್ ಮಾರ್ಕ್ ಮಾಡೋದ್ಮೇಲೆ ಮಾರ್ಕೆಟ್ ಅಲ್ಲಿ ಯಾವ ತರ ರಿಯಾಕ್ಟ್ ಆಗ್ತಾ ಇದೆ ನಿಮ್ಗೆ ಅಲ್ಲಿ ಅಕ್ಯುರೇಸಿ ಸಿಕ್ಬಿಡುತ್ತೆ. ಓಕೆ, ಸೊ ಐಮ್ ಟೆಲಿಂಗ್ ಯು ಓಪನ್ಲಿ, ಬಿಕಾಸ್ ಎಡಿಟೆಡ್ ವಿಡಿಯೋ ಯಾರು ಬೇಕಾದ್ರೂ ಮಾಡ್ತಾರೆ. ಲೈವ್ ಅಲ್ಲಿ ಮಂದಿ ಕುತ್ಕೊಂಡು ಒಂದು ಲೆವೆಲ್ಸ್ ಮಾರ್ಕ್ ಮಾಡೋದು ಅಂಡ್ ಅದ್ರ ಜೊತೆ ನಿಮ್ ಜೊತೆ ಕುತ್ಕೊಂಡು ಟ್ರೇಡ್ ಮಾಡೋದಿದೆಯಲ್ಲ, ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಆ ತರ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಬಿಕಾಸ್ ದಿಸ್ ಸ್ಟ್ರಾಟಜಿ ಇಸ್ ಪ್ರಾಫಿಟಬಲ್. This is giving me that accuracy, that confidence to trade. Okay, so let's get into the charts. ಸೊ ಚಾರ್ಟ್ಸ್ ಅಲ್ಲಿ ನೋಡಕ್ ಹೋದ್ರೆ ಎಸ್, ಫಸ್ಟ್ ಟ್ರೇಡ್ ಬಂದು ನಾವು ಗೋಲ್ಡ್ ಅಲ್ಲಿ ಮಾಡಿದ್ರೆ ರೈಟ್ ಟ್ಯೂಸ್ಡೇ. ಸೊ ಮಂಡೇ ಯಾವ್ದು ಯೂಶಲ್ ನಾವು ಮಂಡೇ ಯಾವ್ದು ಟ್ರೇಡ್ ಸಿಗಲ್ಲ ಆಸ್ ಪರ್ ದ ಸ್ಟ್ರಾಟಜಿ. ಸಿಗುತ್ತೆ ಬಟ್ ನಮ್ ಕನ್ಫರ್ಮೇಶನ್ ಸಿಕ್ಕಲ್ಲ, ನಾವು ಎಂಟರ್ ಹೋಗಲ್ಲ. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ದಿಸ್ ವಾಸ್ ಅ ಝೋನ್, ಸೆಲ್ಲಿಂಗ್ ಝೋನ್ ಅಂತ ಈ ಝೋನ್ ನ ಮಾರ್ಕ್ ಮಾಡಿದೆ. ಆಸ್ ಯು ಕ್ಯಾನ್ ಸಿ ಕ್ಲಿಯರ್ ಆಗಿ ನಮ್ ಝೋನ್ ಸ್ಟಾಪ್ ಆಯ್ತು. ಲೈಕ್ ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಸೊ ಅದಾದ್ಮೇಲೆ ಏನ್ ಮಾಡಿದ್ರೆ ವೇಟೆಡ್ ಫಾರ್ ದ ಕನ್ಫರ್ಮೇಶನ್. ಸೊ ಇಲ್ಲಿ ನಮಗೆ ಕನ್ಫರ್ಮೇಶನ್ ಸಿಕ್ತು. ಸೊ ವಿ ಎಂಟರ್ಡ್ ಹಿಯರ್ ಸ್ಟ್ರೈಟ್ ಅವೇ 200 ಪಿಪ್ಸ್, ನೋ ಡ್ರಾಮಾ, ನಥಿಂಗ್. ಲೆವೆಲ್ ಸ್ಟಾಪ್ ಆದ್ಮೇಲೆ ಯೂಶಲಿ ಮಾರ್ಕೆಟ್ ಮೂವ್ಸ್ ಲೈಕ್ ದಿಸ್. ಬಿಕಾಸ್ ಏನಕ್ಕೆ ಮೋಸ್ಟ್ ಆಫ್ ದ ಟೈಮ್ ನಾವು ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಎಲ್ಲಿ ಎಂಟರ್ ಆಗ್ತಾ ಇರ್ತಾರೋ ಅಲ್ಲಿ ಎಂಟರ್ ಆಗ್ತಾ ಇರ್ತೀವಿ. ಗಾಟ್ ಇಟ್? ಸೊ ಅದರಿಂದ ಲೈಕ್ 200 ಪಿಪ್ಸ್ ಇಸ್ ಡನ್ ಗೋಲ್ಡ್ ಅಲ್ಲಿ. ಟ್ಯೂಸ್ಡೇ ವಾಸ್ ಡನ್. ಸೊ ಡನ್ ಅದು. ಅದಾದ್ಮೇಲೆ ವೆಡ್ನಸ್ಡೇ. ಸೊ ವೆಡ್ನಸ್ಡೇ ಏನಾಯ್ತು? ವೆಡ್ನಸ್ಡೇ ಗೋಲ್ಡ್ ಅಲ್ಲಿ ಯಾವ್ದು ಟ್ರೇಡ್ ಸಿಕ್ಕಿಲ್ಲ ನಮಗೆ. ಓಕೆ, ಬಟ್ ಥರ್ಸ್ಡೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದು ಬಿಟ್ ಕಾಯಿನ್. ಸೊ ಥರ್ಸ್ಡೇ ಏನಾಯ್ತು? ಥರ್ಸ್ಡೇ ನಾವು ಗೋಲ್ಡ್ ಅಲ್ಲಿ 2 ಟ್ರೇಡ್ ಮಾಡಿದ್ವಿ. ಓಕೆ, ಫಸ್ಟ್ ಇದೊಂದು ಝೋನ್ ಮಾರ್ಕ್ ಮಾಡಿದೆ. ಇದು ಸ್ಟ್ರೈಟ್ ಅವೇ ಲೈಕ್ ಎಂಟರ್ ಆಗಿದ ತಕ್ಷಣ 1 ಮೀಟರ್ ಕನ್ಫರ್ಮೇಶನ್ಸ್ ಬೇಕಿತ್ತು, ಕನ್ಫರ್ಮೇಶನ್ ಸಿಕ್ತು. ಬಟ್ ಎಂಟರ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಲಾಸ್ ಬುಕ್ ಆಯ್ತು. ಎಸ್ ಅಲ್ಲಿ ಇಟ್ಟಾಯ್ತು. ದನ್ ವಿ ಅಕ್ಸೆಪ್ಟೆಡ್ ದಟ್ 30 ಪಿಪ್ಸ್ ಆಫ್ ಎಸ್ ಎಲ್. ಬಟ್ ಅಗೇನ್ ಮಾರ್ಕೆಟ್ ಈ ಝೋನ್ಸ್ ನ ನಾನು ನ್ಯೂಯಾರ್ಕ್ ಸೆಷನ್ಸ್ ಅಲ್ಲೇ ಲೈಕ್ ಏನೋ ಮಧ್ಯಾಹ್ನ ಅಪ್ಡೇಟ್ ಮಾಡಿಬಿಟ್ಟಿದ್ದೆ 3-4 ಗಂಟೆಲಿ ಈ ಝೋನ್ಸ್ ಇಂದ ಬೈಯಿಂಗ್ ಮಾಡಿ ಅಂತ. ಸೊ ಇಫ್ ಯು ವಾಂಟ್ ಲೆಟ್ ಮಿ ಶೋ ದಟ್ ಆಸ್ ವೆಲ್. ಒಂದ್ ನಿಮಿಷ, ಇಲ್ಲಿ ಬರೋಯ್ತಿದ್ದು. ಓಕೆ, ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಓಕೆ, ಸೊ ದಿಸ್ ಈಸ್ ದ ಚಾರ್ಟ್. ಒಂದು ನಿಮಿಷ, ಜಸ್ಟ್ ಹಿಂಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ. ರೈಟ್ ಇದೆ ಚಾರ್ಟ್ಸ್ ಅಲ್ವಾ? ಈ ಕ್ಯಾಂಡಲ್ ನಾನು ಮಾರ್ಕ್ ಮಾಡಿದ್ದು. ಈ ಕ್ಯಾಂಡಲ್ ಓಪನಿಂಗ್ ಅಲ್ಲಿ ನಾನು ಈ ಝೋನ್ ಇಂದ ಬೈಯಿಂಗ್ ಬರುತ್ತೆ ಮಾರ್ಕೆಟ್ ಅಂತ ಪ್ಲಾನ್ ಮಾಡಿದೆ. ಕ್ಯಾನ್ ಪ್ಲಾನ್ ಇಯರ್ ವಿತ್ 5 ಮಿನಿಟ್ ಕನ್ಫರ್ಮೇಶನ್ಸ್ 1 ಮಿನಿಟ್ ಚಾರ್ಟ್ಸ್ ಅಂತ ಎಂಟರ್ ಮಾಡಿದೆ. ಕರೆಕ್ಟ್? ಸೊ ಆಸ್ ಯು ಕ್ಯಾನ್ ಸಿ, ಇಲ್ಲಿ ಚಾರ್ಟ್ಸ್ ಅಂತ ಹೋಗಿಲ್ಲ. ಸೊ 5 ಮಿನಿಟ್ಸ್ ಕನ್ಫರ್ಮೇಶನ್ ಲಿಕ್ವಿಡಿಟಿ ಸ್ವೀಪ್ ಆಯ್ತು. ವಿ ಎಂಟರ್ಡ್ ಇಯರ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ. ಸೊ ಆಸ್ ಯು ಕ್ಯಾನ್ ಸಿ ಮಾರ್ಕೆಟ್ ಮೂವ್ 70 ಪಿಪ್ಸ್ ಆಯ್ತು. ಸೊ one second. So in detail I will explain you. Okay, so 30 pips risk free news at 7 PM. Let's see. So news ಬೇರೆ ಇತ್ತು, let's see ಅಂತಂದ್ರೆ. ಅದಾದ್ಮೇಲೆ ಬುಕ್ಕಿಂಗ್ ಇಯರ್ ನೆಗೆಟಿವ್ ನ್ಯೂಸ್ ಫಾರ್ ಗೋಲ್ಡ್. ಸೊ ಗೋಲ್ಡ್ ಏನಾಯ್ತು? ಕಂಪ್ಲೀಟ್ ನೆಗೆಟಿವ್ ನ್ಯೂಸ್ ಬಂತು. USD ಪಾಸಿಟಿವ್ ಡೇಟಾ ಬಂತು. ಸೊ ಅದರಿಂದ ನಾನು 70 ಇಲ್ಲೇ ಕ್ಲೋಸ್ ಮಾಡಿಸ್ಬಿಟ್ಟೆ ಎಲ್ಲರಿಗೂ. ಬಟ್ ಅದಾದ್ಮೇಲೆ ಏನಾಯ್ತು? ಮಾರ್ಕೆಟ್ ಸ್ಟ್ರೈಟ್ ಅವೇ ಮೆಂಟ್. ನನ್ನ ಟಾರ್ಗೆಟ್ ಸಮಯ ಇಲ್ಲಿತ್ತು ಆಲ್ಮೋಸ್ಟ್ 120 180 ಪಿಪ್ಸ್ ಇತ್ತು ಟಾರ್ಗೆಟ್ ಇಲ್ಲಿ.
ಸೊ ಸ್ಟ್ರೈಟ್ ಅವೇ ನನ್ನ ಟಾರ್ಗೆಟ್ ಅಚೀವ್ ಆಯ್ತು. ಬಟ್ ಎಸ್, ವಾಟ್ ಎವರ್ ಕನ್ವಿಕ್ಷನ್ ಇಸ್ ಆಲ್ವೇಸ್ ಬಯಾಸ್ ಇಸ್ ಇಂಪಾರ್ಟೆಂಟ್. ಒನ್ಸ್ ನನಗೆ ಅಲ್ಲಿ ನ್ಯೂಸ್ ಇದೆ, ನ್ಯೂಸ್ ನೆಗೆಟಿವ್ ನ್ಯೂಸ್ ಬಂದಿದೆ ಅಂತ ಗೊತ್ತಿದ್ರು ನಾನು ಇಲ್ಲಿ ಟ್ರೇಡ್ ಹೋಲ್ಡ್ ಮಾಡೋದು ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಸೊ ಇಲ್ಲಿ ನಾನು ಎಲ್ಲರಿಗೂ ಬುಕ್ ಮಾಡಿಸ್ಕೊಂಡೆ, ರೈಟ್. ಸೊ ಇಲ್ಲಿ 70 ಪಿಪ್ಸ್ ವಾಸ್ ಡನ್ ಇನ್ ಗೋಲ್ಡ್. ಇಷ್ಟೇ ಗೋಲ್ಡ್ ಅಲ್ಲಿ ಇನ್ಯಾವುದು ಟ್ರೇಡ್, ಅಂಡ್ ಇದು ಕೂಡ ಇದನ್ನ ಕನ್ಸಿಡರೇಷನ್ಸ್ಗೆ ತಗೊಂಡಿಲ್ಲ ಆಕ್ಚುಲಿ. ಇದನ್ನ ನಾನು ನಿನ್ನೆ ಫ್ರೈಡೆ ಲೈಕ್ ಸ್ಟ್ರೀಮ್ಸ್ ಬಂದು ಲೆವೆಲ್ಸ್ ಮಾರ್ಕ್ ಮಾಡ್ಬಿಟ್ಟು ಹೋಗಿದೆ. ಸೊ ಈ ಝೋನ್ಸ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಆಗಿದೆ. ಬಟ್ ಇದು ನಾನು ತಗೊಂಡಿಲ್ಲ, ಆಚೆ ಇದೆ. ಸೊ ಇದನ್ನ ಕನ್ಸಿಡರೇಷನ್ಸ್ ತಗೊಂಡಿಲ್ಲ. ಸೊ ಇದು ತಗೊಂಡಿದ್ರೆ ಆಲ್ಮೋಸ್ಟ್ ಇದೊಂದು 10 ಪಿಪ್ಸ್ 600 ಪಿಪ್ಸ್ ಲೆಕ್ಕಾಚಾರ ಆಗಿರೋದು. ಅದರ ಜೊತೆಗೆ ಇದೊಂದು ಝೋನ್, ಏನ್ ಈ ಝೋನ್ ಇದೆಯಲ್ಲ, ಈ ಝೋನ್ ಹೋಗಿ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು. ಮಂಡೇ ಲೆವೆಲ್ಸ್ ಮೋಸ್ಟ್ಲಿ ಮಂಡೇ ಆರ್ ಟ್ಯೂಸ್ಡೇ ಆರ್ ವೆಡ್ನೆಸ್ಡೇ ಮಾರ್ಕ್ ಮಾಡಿರೋ ಝೋನ್ ಇದು. ಇದೇ ಝೋನ್ ಇಂದ ಅಗೇನ್ 600 ಪಿಪ್ಸ್ ಫಾಲ್ ಆಗಿದೆ. ಸಿ ಮಾರ್ಕೆಟ್ ಆ ಝೋನ್ಸ್ ಬರೋಕ್ಕಿಂತ ಮುಂಚೆ ನಾನು ಲೆವೆಲ್ಸ್ ಮಾರ್ಕ್ ಇದು ಕನ್ಸಿಡರೇಷನ್ಸ್ ತಗೊಂಡಿಲ್ಲ. ಓಕೆ, ಇದನ್ನೆಲ್ಲ ತಗೊಂಡ್ಬಿಟ್ಟಿದ್ರೆ ನಾನು ಇನ್ನು 1000 ಪಿಪ್ಸ್ ಆಗ್ಬೇಕೈತೆ ಈ ವೀಕ್ ಲೆಕ್ಕಾಚಾರ ನೋಡಕ್ ಹೋದ್ರೆ. ಬಟ್ ಐ ಡೋಂಟ್ ವಾಂಟ್ ದಟ್. ಅಂಡ್ ಇದೊಂದು ಬೈಯಿಂಗ್ ಝೋನ್ ಕೊಟ್ಟಿದ್ದೆ, ಕರೆಕ್ಟ್. ನೋಡಿ ಈ ಝೋನ್ ಇಂದ ಲೈಕ್ ಮಾರ್ಕೆಟ್ ಟ್ಯಾಪ್ ಆಗಿ ರಿವರ್ಸಲ್ ಆಗ್ತದೆ. ನೆಕ್ಸ್ಟ್ ವಿಲ್ ಕಮ್ ಫಾರ್ ಬಿಟ್ ಕಾಯಿನ್. ಸೊ ಬಿಟ್ ಕಾಯಿನ್ ಅಲ್ಲಿ ನೋಡಕ್ ಹೋದ್ರೆ ಓಕೆ, ಸೊ ಬಿಟ್ ಕಾಯಿನ್ ಅಲ್ಲಿ ಸೊ ದಿಸ್ ವಾಸ್ ದ ಫಸ್ಟ್ ಟ್ರೇಡ್ ಅಂಡ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಟು ಎಂಟರ್ ಇಯರ್. ಸೊ ನ್ಯೂಸ್ ಇದೆ ನೋಡ್ಕೊಂಡು 5 ಮಿನಿಟ್ಸ್ ಕನ್ಫರ್ಮೇಷನ್ ಸೆಂಟರ್ ಆಗಿ ಅಂತ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದೆ. ಆಸ್ ಯು ಕ್ಯಾನ್ ಸಿ ವಿ ಎಂಟರ್ಡ್ ಇಯರ್ 20 ಲೈಕ್ ರಿಸ್ಕ್ ಆಯ್ತು. ಸೊ ಸ್ಟ್ರೈಟ್ ಅವೇ 120 ಇಲ್ಲಿ ಎಲ್ಲರಿಗೂ ಬುಕ್ ಮಾಡಕ್ ಹೇಳಿದೆ ನಾನು. ಐ ಸೆಡ್ ಎವ್ರಿ ಒನ್ ಟು ಬುಕ್ ಹಿಯರ್. ಏನಕ್ಕೆ? ಬಿಕಾಸ್ ರೈಟ್ ಎಂಟ್ರಿ ಅಲ್ಲ, ರೈಟ್ ಎಕ್ಸಿಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ದ ಮಾರ್ಕೆಟ್. ಸೊ ಇಲ್ಲಿ ಎಕ್ಸಿಟ್ ಮಾಡಕ್ ಹೇಳಿದೆ, ಎಕ್ಸಿಟ್ ಮಾಡಕ್ ಹೇಳಿದ ತಕ್ಷಣ ಬಿಕಾಸ್ ಇದೊಂದು ಮೇಜರ್ ಸೆಲ್ಲಿಂಗ್ ಝೋನ್ ಇತ್ತು, ಅದಾದ್ಮೇಲೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ಸೆಲ್ ಆಫ್ಸ್ ಬಂತು. ಸೊ ಇಲ್ಲೊಂದು 120 ಪಿಪ್ಸ್ ಬಿಟ್ ಕಾಯಿನ್ ಕ್ಯಾಪ್ಚರ್ ಮಾಡ್ಕೊಂಡ್ರ. ಅದಾದ್ಮೇಲೆ ಇದೇ ಝೋನ್, ಈ ಝೋನ್ಸ್ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಮಾರ್ಕೆಟ್ ಯಾವಾಗ ಇದ್ರ ಕೆಳಗೆ ಸಸ್ಟೈನ್ ಆಗುತ್ತೋ ಇಲ್ಲಿ ಇದೇ ಈ ರೆಡ್ ಝೋನ್ ಏನ್ ಮಾರ್ಕ್ ಮಾಡಿದ್ರಲ್ಲ, ಇಲ್ಲಿಂದ ಸೆಲ್ಲಿಂಗ್ ಪ್ಲಾನ್ ಮಾಡಿ ಅಂತ. ಎಕ್ಸಾಕ್ಟ್ಲಿ ಮಾರ್ಕೆಟ್ ಕೆಳಗಡೆ ಸಾಲಿಡ್ ಬ್ರೇಕ್ ಡೌನ್ ಕೊಡ್ತು. ಬ್ರೇಕ್ ಡೌನ್ ಕೊಟ್ಟು ಈ ಝೋನ್ ಸ್ಟಾಪ್ ಆಗಿದ ತಕ್ಷಣ ಸೆಲ್ ಆಫ್ ಸ್ಟಾರ್ಟೆಡ್, ಕರೆಕ್ಟ್. ಸೊ ಸೆಲ್ ಆಫ್ ಸ್ಟಾರ್ಟ್ ಆಯ್ತು, ಇಮಿಡಿಯೇಟ್ಲಿ ಮಾರ್ಕೆಟ್ ಸ್ಟಾರ್ಟೆಡ್ ಟು ಸೆಲ್. ಸಿಂಪಲ್ 80 ಪಿಪ್ಸ್ ಇಸ್ ಡನ್ ಇಯರ್. ಅದಾದ್ಮೇಲೆ ಈ ಝೋನ್ ನಾನು ಕನ್ಸಿಡರೇಷನ್ಸ್ ತಗೊಂಡಿಲ್ಲ, ಬಟ್ ಈ ಝೋನ್ಸ್ ನಾನು ಬೈಯಿಂಗ್ ಝೋನ್ಸ್ ಅಂತ ಮಾರ್ಕ್ ಮಾಡಿದ್ದೆ. ಓಕೆ, ಸೊ ಇಲ್ಲಿಂದ 120 ಲೈಕ್ 180 ಪಿಪ್ಸ್ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ. ಅದಾದ್ಮೇಲೆ ತಿರ್ಗಾ ಇದೊಂದು ಬೈಯಿಂಗ್ ಝೋನ್ಸ್ ನಿನ್ನೆ ಮೊನ್ನೆ ಹೇಳ್ತಾನೆ ಇದೀನಿ ರೆಡ್ ಝೋನ್ಸ್ ಇಂದ ಅಗೇನ್ ದಿಸ್ ಝೋನ್ಸ್ ಕೇಮ್. ಸೊ ಅಗೇನ್ ಅನದರ್ 100 ಪಿಪ್ಸ್. ಸಿ ಕ್ಯಾಪ್ಚರಿಂಗ್ ಪಿಪ್ಸ್ ಇಸ್ ನಾಟ್ ಅಟ್ ಆಲ್ ಟಫ್ ಯೂಸಿಂಗ್ ದಿಸ್ ಸ್ಟ್ರಾಟಜಿ. ಅರ್ಥ ಆಯ್ತಾ? ಸೊ ಓವರ್ ಆಲ್ ನೋಡಕ್ ಹೋದ್ರೆ ಈ ವೀಕ್ ವಾಸ್ ಅ ವಂಡರ್ಫುಲ್ ವೀಕ್, ಕ್ಲೋಸ್ಡ್ ವಿತ್ ಆಲ್ಮೋಸ್ಟ್ 500 pips done for the week. Happy weekend everyone. Start withdrawing your profits. And ಅವಾಗ ಹೇಳ್ದಂಗೆ ನಾಳೆಯಿಂದ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಫ್ರಮ್ ಮಂಡೇ. ಎಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ and enroll for the class. Thank you. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.